ಈಗ ಆಹಾರ ಅಂತ ಹೇಳಿದಾಗಲೇ ನಾವು ಈಗ ರುಚಿ ರುಚಿಯಾಗಿರೋ ಆಹಾರ ಒಂದು 5 ಸ್ಟಾರ್ ಹೋಟ್ಲ್ಗಳಲ್ಲಿ ಇಲ್ಲ ಮಾಲ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಟ್ರೀಟ್ ಫುಡ್ಸ್ಗಳನ್ನು ಬಿಟ್ಬಿಟ್ಟು ನಾರ್ಮಲಿ ಮಾಲ್ಗಳಲ್ಲಿ ಸ್ಟಾರ್ ಹೋಟ್ಲ್ಗಳಲ್ಲೆಲ್ಲ ಹೋಗ್ಬಿಟ್ಟು ಅದನ್ನು ಸವಿತೇವೆ. ಈಗ ಅದರಲ್ಲೇ ಕ್ಯಾನ್ಸರ್ ಪೂರಿತವಾಗಿದೆ ಅಂದರೆ ಕ್ಯಾನ್ಸರ್ ಸಂಬಂಧಿತ ಐಟಮ್ಸ್ಗಳು ಕಾಣಿಸ್ಕೊಂಡಿದೆ ಅಂತ ಹೇಳಿದರೆ ಒಂದು ತುಂಬ ಅಪಾಯ. ಯಾಕಂತ ಹೇಳಿದರೆ ಅಪಾಯಕಾರಿ. ಇನ್ನೊಂದು ವಿಚ್ ನಾವು ಯಾವುದನ್ನು ಎನ್ಸ್ಕೊಂಡಿರಲಿಲ್ವ ಈ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಅದೇ ಒಂದು ವಿಷಯ ರೀಸೆಂಟ್ಲಿ ಔಷಧಿಗಳ ಮೇಲೆ ದಾಳಿ ಮಾಡಿದಾಗ ಕ್ಯಾನ್ಸರ್ಗೆ ಬಳಸುವಂತಹ ಮೆಡಿಸಿನನ್ನೇ ನಕಲಿ ಮಾಡಿದ್ದಾರೆ. ಅದು ಕೂಡ 6 ಕೋಟಿ ಮೌಲ್ಯದಲ್ಲಿ ಜಪ್ತಿ ಮಾಡಿರುವಂಥದ್ದು. ಅದರಲ್ಲಿ ಈಗ ಬೇರೆ ಬೇರೆ ಮೆಡಿಸಿನ್ಗಳನ್ನು ನಕಲಿ ಮಾಡಿ ಜನರಿಗೆ ಮಾರಾಟ ಮಾಡ್ತಾರೆ. ಒಬ್ಬ ರೋಗಿ ಕ್ಯಾನ್ಸರ್ ಬಂದಾಗ ಹೇಗಪ್ಪ ಅದನ್ನು ಕ್ಯೂರ್ ಮಾಡಬೇಕಂತ ನೋಡ್ತಾ ಇರ್ತಾನೆ. ಬಟ್ ಇದನ್ನೇ ನಕಲಿ ಆಗಿಬಿಟ್ರೆ ಜನ ಏನು ಮಾಡ್ಬೇಕು ಮ್ಯಾಮ್? ಈಗ ಮೆಡಿಸಿನ್ ಅಂತ ಹೇಳಿದ್ರೇ ನಾವು ಅದೊಂದು ನಮಗೆ ಸೇವಿಯರ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸೇವನೆ ಮಾಡ್ತೇವೆ. ಈಗ ಡಾಕ್ಟರ್ಸ್ ಆದ್ರೂ ನಮಗೆ ಪ್ರಿಸ್ಕ್ರಿಪ್ಷನ್ ಜೊತೆಗೆ ಏನು ಕೊಟ್ಟಿರ್ತಾರೋ ಅದೇ ಮೆಡಿಸಿನ್ಸ್ಗಳನ್ನು ನಾವು ತಗೊಳ್ತೇವೆ. ನಮಗೆ ನಾವು ಅದನ್ನೇ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡು ವೈದ್ಯರು ಹೇಳಿದ್ದೇ ವೇದವಾಕ್ಯ ಅಂತ ಹೇಳ್ಕೊಂಡು ಅದನ್ನು ನಂಬ್ಕೊಂಡು ನಾವು ಪ್ರಿಸ್ಕ್ರಿಪ್ಷನ್ ಜೊತೆಗೆ ಹೋಗ್ಬಿಟ್ಟು ಆ ಮೆಡಿಸಿನ್ಸ್ಗಳನ್ನು ತಗೊಳ್ತೇವೆ. ಆ ಮೆಡಿಸಿನ್ಸಲ್ಲೇ ಕ್ಯಾನ್ಸರ್ ಪೂರಿತವಾಗಿರೋ ಒಂದು ಅಂಶ ಇದೆ ಅಂತ ಹೇಳ್ಬಿಟ್ಟು ನಿನ್ನೆ ಬಿಡದಿಲ್ಲಿ ಆಗಿರೋ ರೈಡಲ್ಲಿ ವಿಷಯ ತಿಳಿದು ಬಂತು. ಈಗ ಜನಸಾಮಾನ್ಯರು ಯಾವುದನ್ನು ನಂಬೋದು ಯಾವುದನ್ನು ನಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದೇ ಈಗ ತುಂಬ ಭಯ ಹುಟ್ಟಿಸೋ ಒಂದು ವಿಷಯ. ಯಾಕಂತ ಹೇಳಿದ್ರೆ ಮೊನ್ನೆ ಫುಡ್ಡಲ್ಲಿ ರೇಡ್ ಮಾಡಿದಾಗ ಅದರಲ್ಲಿ ಕ್ಯಾನ್ಸರ್ ಪೂರಿತವಾಗಿರೋ ಅಂಶಗಳು ಕಂಡು ಬಂದಿದೆ ಅಂತ ಹೇಳಿದರು. ಈಗ ನಾವು ನಾರ್ಮಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ವಿ ಬಿಲೀವ್ ದಟ್ ಫುಡ್ಸ್ ಆರ್ ವೆರಿ ಗುಡ್ ಇನ್ 5 ಸ್ಟಾರ್ ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್. ಅಲ್ಲಿ ಹೋಗ್ಬಿಟ್ಟು ನಾವು ತೊಗೊಂಡಿರೋ ಫುಡ್ಡಲ್ಲೇ ಕ್ಯಾನ್ಸರ್ ಪೂರಿತವಾಗಿರೋ ಐಟಮ್ಸ್ಗಳಿದೆ ಅಂತ ಅದನ್ನು ಒಂದು ವಿಷಯ ಒಂದು ವಾರದಿಂದ ರೇಡ್ ಮಾಡಿಕೊಂಡು ಆಹಾರ ಇಲಾಖೆಯಿಂದ ಗೊತ್ತಾಯಿತು. ಈಗ ಮೆಡಿಸಿನ್ಸು ಸರದಿ ಅಂತ ಹೇಳಿದಾಗ ಇನ್ನೂ ಭಯ. ಯಾಕಂತ ಹೇಳಿದರೆ ಮೆಡಿಸಿನ್ ಇಟ್ ಸೆಲ್ಫ್ ಇಸ್ ಅ ಸೇವಿಯರ್. ನಾವು ಮೆಡಿಸಿನನ್ನು ಒಂದು ಮೆಡಿಕಲಲ್ಲೇ ಎಷ್ಟೋ ಮೆಡಿಸಿನ್ಗಳೇ ಇರುತ್ತೆ. ಬಟ್ ನಕಲಿ ಪಟ್ಟಿಯನ್ನು ಅಂದರೆ ಮಾಡಿಕೊಂಡು ಈ ರೀತಿ ಮಾರಾಟ ಮಾಡಿದ್ರೆ ನಿಜಕ್ಕೂ ಯಾವ ಮೆಡಿಸಿನನ್ನು ನಾವು ತೆಗೆದುಕೊಳ್ಬೇಕನ್ನೋ ಡೌಟ್ ಬರಲ್ವಾ? ಯಾಕಂದರೆ ನೀವು ನೋಡ್ಬೋದು ಮಾರ್ಕೆಟಲ್ಲಿ ಈಗಾಗಲೇ ಬಹಳಷ್ಟು ಮೆಡಿಕಲ್ಗಳು ಇರುವಂಥದ್ದು. ಆ ಮೆಡಿಕಲ್ಗಳ ಪೈಕಿ ನಿಜವಾದ ಮೆಡಿಸಿನ್ ಯಾವುದು ಅನ್ನೋದನ್ನು ನಾವು ಹುಡುಕೋ ಪರಿಸ್ಥಿತಿ ಬರ್ಬೋದಾ? ನಾವು ಅದನ್ನು ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಗಮನ ವಹಿಸಬೇಕಾಗಿರೋದು ಅವ್ರ ಕರ್ತವ್ಯ. ಅದು ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಡಾಕ್ಟರ್ಸ್ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೋ ಅದ್ರ ಬೇಸಿಸ್ ಮೇಲೆ ನಾವು ಹೋಗ್ಬಿಟ್ಟು ಕೊಡೋದ್ರಿಂದ ಅವರು ಈಕ್ವಲೆಂಟ್ ಅಂತ ಹೇಳ್ಬಿಟ್ಟು ಸಮ್ಟೈಮ್ಸ್ ನಮಗೆ ಮೆಡಿಕಲಲ್ಲೂ ಹೇಳ್ತಾರೆ ಇದು ಈಕ್ವಲೆಂಟ್ ಇದೆ, ಎಕ್ಸಾಕ್ಟ್ ಮೆಡಿಸಿನ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ಬಿಲೀವ್ ಮಾಡ್ತೇವೆ, ತಗೊಳ್ತೇವೆ. ಸೊ ಆ ಈಕ್ವಲೆಂಟಲ್ಲಿ ಡುಪ್ಲಿಕೇಟ್ ಮೆಡಿಸಿನ್ಸ್ ಬಂದಿದೆ ಅಂತ ಹೇಳಿದರೆ ಈಗ ತುಂಬ ದಟ್ ಈಸ್ ಸಮಥಿಂಗ್ ವೆರಿ ಡೇಂಜರಸ್ ಆ್ಯಂಡ್ ವಿಚ್ ಹ್ಯಾಸ್ ಟು ಬಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಳೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೆಡಿಸಿನ್ ಅಂತ ಹೇಳಿದರೆ ದಟ್ ಈಸ್ ಅ ಸೇವಿಯರ್ ಆಫ್ ಅ ಲೈಫ್. ನಾವು ಏನೇ ಅಂತ ಹೇಳಿದ್ರೆ ನಾವು ಅದನ್ನು ತಗೊಂಡು ಬದುಕ್ತೇವೆ. ನಮಗೆ ಏನು ಕಾಯಿಲೆ ಬಂದಿದೆ ಅದರಿಂದ ನಾವು ಹೊರಗಡೆ ಬರ್ತೇವೆ ಅಂತ ಎಲ್ಲರೂ ನಂಬ್ಕೊಂಡು ಹೋಗಿ ತಗೊಳ್ಳೋವಂಥದ್ದು. ಈಗ ಅದನ್ನೇ ತಗೊಳ್ಬೇಕಾದ್ರೆ ಅದರಲ್ಲೇ ಕ್ಯಾನ್ಸರ್ ಪೂರಿತವಾಗಿರೋ ಐಟಮ್ಸ್ಗಳಿದೆ ಅಂತ ಹೇಳಿದರೆ ತಿಳ್ಕೊಂಡು ಬಂದಿರಾಗ ಅದ್ರ ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಂಡು, ಸೂಕ್ತ ಮಾತ್ರ ಅಲ್ಲ ಕಠಿಣವಾದ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ನಾವು ಜನಸಾಮಾನ್ಯರು ಕೇಳ್ಕೊಳ್ತೇವೆ. ಈಗ ಮ್ಯಾಮ್ ನಿಮಗೇನು ಗೊತ್ತು, PG ಆಯಿತು, ಹೋಟೆಲ್ ಆಯಿತು, ಮೆಡಿಸಿನ್ ಆಗಿತ್ತು, ಎಲ್ಲದರ ಮೇಲೆ ರೈಡ್ ಮಾಡ್ತಾರೆ. ಕೇವಲ ಇಷ್ಟಕ್ಕೆ ಮಾತ್ರ ನಿಲ್ಲಿಸದೆ ಪ್ರತಿ ತಿಂಗಳು ಪ್ರತಿ ವಾರ ರೈಡ್ ಮಾಡಬೇಕಂತ ನಿಮ್ಗೆ ಅನಿಸುತ್ತಾ? ಹೌದು, ಇದೊಂದೇ ಅಲ್ಲ, ಇನ್ನೂ ಕೆಲವೊಂದು ಈಗ ವಿಷಪೂರಿತ ಐಟಮ್ಸ್ಗಳು ಈಗ ಇದರಲ್ಲಿ ನೋಡಿ ಈಗ ಬರ್ತಾ ಇದೆಯಲ್ಲ ಈ ಥರದ ಫುಡ್ಡಲ್ಲಿ ಮೊದಲು ಕಲ್ಲರ್ ಇತ್ತು. ಸೊ ಮಕ್ಕಳೆಲ್ಲ ಇಲ್ಲಿ ಪಾರ್ಕಿಗೆ ಬಂದಿರೋರೆಲ್ಲ ತಗೊಳ್ತಾ ಇದ್ರು ಅದನ್ನು ನೋಡಿ. ಈಗ ಅದ್ರ ಬಗ್ಗೆ ಯಾಕಂತ ಹೇಳಿದ್ರೆ ಇಲ್ಲಿ ಮಕ್ಕಳು ಎಂಜಾಯ್ಮೆಂಟ್ಗೆ ಅಂತ ಪೇರೆಂಟ್ಸ್ ಕರ್ಕೊಂಡ್ಬರ್ತಾರೆ. ಮಕ್ಕಳು ಅದನ್ನು ನೋಡಿದಾಗ ಕಲ್ಲರ್ ನೋಡಿದಾಗ ಅದು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಎಲ್ಲ ಐಟಮ್ಸ್ಗಳು ನಾವೇನು ತಗೊಳ್ತೇವೆ ಅದರಲ್ಲೂ ವಿಷಪೂರಿತವಾಗಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಸಂಬಂಧಪಟ್ಟ ಇಲಾಖೆಯವರು ಆವಾಗವಾಗ ರೇಡ್ ಮಾಡಿಕೊಂಡು ಈಗ ನಾವು ಟ್ಯಾಕ್ಸ್ ಕಟ್ತೇವೆ. ಟ್ಯಾಕ್ಸ್ ಕಟ್ಟಿದಾಗ ಇದ್ರ ಬಗ್ಗೆ ಸರ್ಕಾರನೂ ಗಮನ ವಹಿಸ್ಬಿಟ್ಟು ನಮ್ಮ ಆರೋಗ್ಯ, ನಮ್ಮ ಹೆಲ್ತ್ ಎಲ್ಲನೂ ಅಂದರೆ ಎವ್ರಿಥಿಂಗ್ ಮೆಡಿಸಿನ್ಸ್ ಆಗಲಿ ಎಲ್ಲನೂ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡ್ಬಿಟ್ಟು ಕ್ರಮ ಕೈಗೊಂಡು ಇದ್ರ ಬಗ್ಗೆ ಗಮನ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳು ನಾವು ಸೇವನೆ ಮಾಡ್ತೇವೋ ಯಾವ್ಯಾವ ವಸ್ತುಗಳು ಅಂದರೆ ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಮೆಡಿಸಿನ್, ಇಟ್ ಮೇ ಬಿ ಫುಡ್, ಫಾರ್ ಎವ್ರಿ ಡಿಪಾರ್ಟ್ಮೆಂಟ್ ದರ್ ಶುಡ್ ಬಿ ಒನ್ ಟೀಮ್ ವಿಚ್ ಹ್ಯಾಸ್ ಟು ಬಿ ಫಾರ್ಮ್ಡ್, ಸ್ಕ್ವಾಡ್ ಟೀಮ್ ಮಾಡಿಬಿಟ್ಟು ಅವಾಗವಾಗ ರೇಡ್ ಮಾಡೋ ಕೆಲಸ. ಅದನ್ನು ರೇಡ್ ಮಾಡಿದ ನಂತರ ಹಂಗೆ ಬಿಡಬಾರ್ದು, ಅದನ್ನು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರು ಅಂತ ಹೇಳಿದ್ರೆ
ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರು ಅಂತ ಹೇಳಿದರೆ ಅದ್ರ ಮೇಲೆ ನಮಗೆ ಜನಸಾಮಾನ್ಯರಿಗೂ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರಗಳಲ್ಲಿ QR ಕೋಡ್ ಬಿಟ್ಟಿದ್ದಾರೆ, ನಾವಾಗಿ ಅಂದ್ರೆ ಕಂಪ್ಲೇಂಟ್ ಮಾಡಬಹುದಂತ. ಇದು ಕೂಡ ಸಕ್ಸಸ್ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಯಾವುದೇ ಭಯ ಪಡದೆ ನಮ್ಮ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು. ಇಟ್ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಬೈ ದ ಗವರ್ಮೆಂಟ್. ಇನ್ಫ್ಯಾಕ್ಟ್ ಅದರಿಂದ ನಮಗೆ ಎಷ್ಟು ಒಳ್ಳೇದಾಗುತ್ತೆ ಅಂದರೆ, ನಾರ್ಮಲಿ ನಾವು ಯಾವುದೇ ಒಂದು ಇರ್ರೆಗ್ಯುಲಾರಿಟೀಸ್ ನೋಡಿದ ತಕ್ಷಣ ಇಲ್ವಾ ಏನಾದರೂ ಅಲ್ಲಿ ಮಾಲ್ ಪ್ರಾಕ್ಟೀಸ್ ಆ ಥರದನ್ನು ನೋಡಿದಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ವಿ ಡೋಂಟ್ ಮೇಕ್ ಆ ಟೈಮ್ ಟು ಬಿಸಿ ಶೆಡ್ಯೂಲಲ್ಲಿ ಎಲ್ಲರೂ ಇರ್ತೇವೆ, ವಿ ಡೋಂಟ್ ಮೇಕ್ ಆ ಟೈಮ್ ಟು ಗಿವ್ ಅ ಕಂಪ್ಲೇಂಟ್. ಇವಾಗ ನೋಡ್ತೇವೆ ಒಂದು 5 ನಿಮಿಷದಲ್ಲಿ ಅದನ್ನು ಇಗ್ನೋರ್ ಮಾಡ್ತೇವೆ. ಸೊ ಈ ಥರದ ಎಷ್ಟೋ ವಿಷಯಗಳು ಬರ್ತಾ ಇರ್ತವೆ. ಈಗ ಆ QR ಕೋಡಿಂದ ಏನಾಗುತ್ತೆ ಅಂತ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕನ್ಸರ್ನ್ ಟೀಮ್ ವಿಲ್ ಲುಕ್ ಇನ್ ಟು ಇಮಿಡಿಯೇಟ್ಲಿ ಅಂತ ಕಾಣಿಸಿದ್ರೆ ಅಲ್ಲಲ್ಲೇ ನಾವು ಇನ್ಸ್ಟೆಂಟ್ಲಿ ಒಂದು ಸ್ಕ್ಯಾನ್ ಮಾಡಿಕೊಂಡು ಕಂಪ್ಲೇಂಟ್ ಕೊಡೋ ವ್ಯವಸ್ಥೆ ಮಾಡಿರೋದು ತುಂಬ ಒಳ್ಳೆ ಇನಿಷಿಯೇಷನ್ ಅಂತ